ಪುರವೀಡ ಕ್ರಿಯೇಟಿವ್ಸ್ ಚಾನೆಲ್ನ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ಸಂಚಿಕೆ ಬಹಳ ವಿಶೇಷವಾದದ್ದು. ಯಾಕೆ ಅಂತ ಅಂದರೆ ನಮ್ಮ ವೀಕ್ಷಕರೇ ಮನವಿ ಮಾಡಿಕೊಂಡಂತಹ ವಿಚಾರದ ಮೇಲೆ ಇವತ್ತು ಮಾತನಾಡ್ತಾ ಇದ್ದೀವಿ. ಆ ವಿಚಾರ ಏನು ಅಂತಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಹೆಲ್ತ್ ಇನ್ಶೂರೆನ್ಸ್, ಆರೋಗ್ಯ ವಿಮೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಿ ಅಂತ ಕೇಳ್ಕೊಂಡಿದ್ರಿ. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋದಕ್ಕೆ ನಮ್ಮ ಜೊತೆ ಒಬ್ಬರು ಇವತ್ತು ವಿಶೇಷವಾದಂಥ ಅತಿಥಿ ಇದ್ದಾರೆ. ಇದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋ ಅವರ ಬಾಯಿಂದನೇ ನಾವು ವಿಚಾರಗಳನ್ನ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ಇವತ್ತಿನ ನಮ್ಮ ಈ ಸಂಚಿಕೆಗೆ ಶ್ರೀ ಮುಕುಂದ್ ಹುಕ್ಕೇರಿ ಅವರಿಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ ಮುಕುಂದ್ ಅವರೇ. ನಿಮಗೆ ಇವತ್ತು ನಮ್ಮ ವೀಕ್ಷಕರು ಬಹಳಷ್ಟು ಪ್ರಶ್ನೆಗಳನ್ನು ಕೊಡ್ತಾ ಇದ್ದಾರೆ. ಖುಷಿಲೇ ಹೇಳ್ತೀನಿ. ಧನ್ಯವಾದಗಳು, ತುಂಬ ಧನ್ಯವಾದಗಳು ನಿಮಗೆ. ಮುಕುಂದ್ ಅವರೇ, ಮೊದಲನೇ ಪ್ರಶ್ನೆ ನಿಮಗೆ. ಪ್ರಪಂಚದ ಎಲ್ಲ ಕಡೆ ಆರೋಗ್ಯ ವಿಮೆ, ಹೆಲ್ತ್ ಇನ್ಶೂರೆನ್ಸ್ ಇದ್ರೂ ಸಹ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಇದು ಒಂದು ಬಹಳ ಮುಖ್ಯವಾದ ವಿಷಯ ಆಗಿದೆ. ಅದು ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತೂ ಕೂಡ ಆಗ್ಬಿಟ್ಟಿದೆ. ಹೌದು. ಸೊ ಹಾಗಾಗಿ ಅವ್ರು ಕೇಳಿದಂಥದ್ದು, ಯಾಕೆ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಅಷ್ಟೊಂದು ಮುಖ್ಯ ಇಲ್ಲಿ ಅಂತ ಹೇಳಿ. ಈ ಕಂಟ್ರಿನಾಗ ಹೆಲ್ತ್ ಇನ್ಶೂರೆನ್ಸ್ ಬೇಕೇ ಬೇಕು. ಹೆಲ್ತ್ ಇನ್ಶೂರೆನ್ಸ್ ಇರುವುದಿಲ್ಲ ಅಂತಂದರೆ ಮನುಷ್ಯ ಮಾನ್ಸೂನ್ನಾಗ ಛತ್ರಿ ಇಲ್ಲದೆ ಹೊರಗೆ ಹೋದಂಗೆ ಆಗ್ತದೆ. ಭಾಳ ಎಕ್ಸ್ಪೆನ್ಸಿವ್ ಸಿಂಪಲ್ ಪ್ರೊಸೀಜರ್ಸ್ಗೆ ಸೆವ್ರಲ್ $100s to several $1000 ಬೀಳ್ತದೆ. ಅಷ್ಟು ತುಟ್ಟಿ ಇದ್ದಾಗ ಯಾರೂ ಚಾನ್ಸ್ ತೊಗೊಲಿಕ್ಕೆ ಹೋಗಂಗಿಲ್ಲ. ದ ಕಾಸ್ಟ್ ಆಫ್ ಹೆಲ್ತ್ ಕೇರ್ ಇಲ್ಲಿ ಭಾಳ ಎಕ್ಸ್ಪೆನ್ಸಿವ್ ಅದ. ಸೊ ಆ ಕವರ್ ಮಾಡ್ಲಿಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಬೇರೆ ಒಂದು ಪೇಪರ್ ಅಲ್ಲ, ಇಟ್ಸ್ ಆ್ಯಕ್ಚುಲಿ ಎ ಫೈನಾನ್ಷಿಯಲ್ ಪ್ರೊಟೆಕ್ಷನ್. ಓಕೆ. ಈಗ ಸುಮ್ಮನೆ ಏನಾದರೂ ನೀವೊಂದು ಹುಷಾರು ತಪ್ಪಿದ್ರೆ ಅಥವಾ ಏನೋ ಸಡನ್ ಆಗಿ ಆಯಿತು ಅಂತ ಹೇಳಿದ್ರೆ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂತೇಳಿ ನೀವು ಡೈರೆಕ್ಟ್ ಆಸ್ಪತ್ರೆಗೆ ಹೋದರೆ ಅದು ಭಾಳ ದುಬಾರಿ ಆಗುತ್ತೆ ಅಂತ ಹೇಳ್ತೀರಾ? ಅಬ್ಸಲ್ಯೂಟ್ಲಿ. ಈವನ್ ಸಿಂಪಲ್ ಇಂಜೆಕ್ಷನ್ ಬೇಕು ಅಥವಾ ಸ್ಟಿಚಸ್ ಬೇಕು, ಹಾಸ್ಪಿಟಲ್ ಅಂತ ಬಿಟ್ಟೇ ಬಿಡ್ರಿ, ಸರ್ಜರಿ ಅಂತ ಬಿಟ್ಟೇ ಬಿಡ್ರಿ, ಈವನ್ ಸಿಂಪಲ್ ಸ್ಟಿಚಸ್ ಇಂಜೆಕ್ಷನ್ ಬೇಕಂತಂದ್ರೆ ಸೆವ್ರಲ್ $100 ಎಕ್ಸ್ಪೆನ್ಸ್ ಆಗ್ತದೆ. ಸೊ ಅದರಿಂದ ಹೆಲ್ತ್ ಇನ್ಶೂರೆನ್ಸ್ ಬೇಕೇ ಬೇಕು. ಇವಾಗ ನೀವೆಲ್ಲ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಒಂದು ಕಂಪನಿಗೆ ಎಂಪ್ಲಾಯೀಸ್ ಆಗಿರ್ತೀರಾ. ನೀವು ಕೆಲಸ ಮಾಡುವಂತಹ ಎಲ್ಲಾ ಕಂಪನಿಗಳು ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಕೊಡುತ್ತಾ, ಅಥವಾ ಕೆಲವು ಕಂಪನಿಗಳು ಒಂದು ಪಾರ್ಟ್ ಆಫ್ ಇಟ್, ಒಂದು ಭಾಗ ಮಾತ್ರ ಕೊಡುತ್ತಾ, ಅಥವಾ ಹೆಲ್ತ್ ಇನ್ಶೂರೆನ್ಸ್ ಕೊಡದೇ ಇರುವಂತಹ ಕಂಪನಿಗಳು ಕೂಡ ಇವೆಯಾ? ಅದು ಹೇಗೆ? ಎಲ್ಲ ಥರದ್ದಿದೆ. ಸೊ ಲೆಟ್ಸ್ ಟಾಕ್ ಅಬೌಟ್ ವರ್ಕಿಂಗ್ ಪ್ರೊಫೆಷನಲ್ಸ್. ಈ ಕಂಟ್ರಿನಲ್ಲಿ ನಾಟ್ ಜಸ್ಟ್ ಸಿಟಿಸನ್ಸ್ ಅಷ್ಟೇ ಅಲ್ಲ, ಗ್ರೀನ್ ಕಾರ್ಡ್ ಹೋಲ್ಡರ್ಸ್ ಅಷ್ಟೇ ಅಲ್ಲ, H1B, L1 ಯಾರು ಇಲ್ಲಿ ಇದ್ದ ಕೆಲಸ ಮಾಡೋರಿಗೆ ಅವರು ಇನ್ ಮೋಸ್ಟ್ ಕೇಸಸ್ ಕಂಪನಿ ಇನ್ಶೂರೆನ್ಸ್ ಕೊಡ್ತಾರೆ. ಅದರಲ್ಲಿ ದೇ ವಿಲ್ ಪೇ ಫಾರ್ ಸರ್ಟನ್ ಅಮೌಂಟ್, ನೀವು ಸರ್ಟನ್ ಅಮೌಂಟ್ ಕೊಡ್ತೀರಾ. ಅದರಲ್ಲಿಯೂ ಬೇಕಾದರೆ ಯು ಕ್ಯಾನ್ ಆಲ್ಸೋ ಹ್ಯಾವ್ ಲೈಕ್ ಅ ಸೇವಿಂಗ್ಸ್ ಅಕೌಂಟ್. ಜಾಬ್ ಬಿಟ್ಟು ಬೇರೆ ಕಡೆ ಹೋದರೆ ಅಥವಾ ರಿಟೈರ್ ಆದಮೇಲೆ ಆ ದುಡ್ಡು ಅದಕ್ಕೆ ಯೂಸ್ ಮಾಡ್ಬೋದು. ಸೊ ಹಂಗಿದೆ. ಬಟ್ ದೇರ್ ಆರ್ ಆಲ್ಸೋ ಕೇಸಸ್ ವೇರ್ ಕಂಪನೀಸ್ ಕೊಡುವುದಿಲ್ಲ. ಸೊ ಆ ಸಿಚುವೇಶನ್ನಾಗ ನಿಮ್ಗೆ ಹೆಲ್ತ್ ಕೇರ್ ಮಾರ್ಕೆಟ್ ಪ್ಲೇಸ್ನಾಗ ತಗೋಬೇಕಾಗ್ತದೆ. ಲೈಕ್ ದೇರ್ ಇಸ್ ಅ ವೆಬ್ಸೈಟ್ healthcare.gov. ಆ ವೆಬ್ಸೈಟು ಇವ್ರ ಅಫೋರ್ಡಬಲ್ ಕೇರ್ ಆ್ಯಕ್ಟ್ ಅಂತ 2000 ಮಾಡಿತ್ತು. ಯು ವಿಲ್ ನೋ ಪ್ರಾಬಬ್ಲಿ ಬೈ ದ ನೇಮ್ ಆಫ್ ಬರಾಕ್ ಒಬಾಮಾ ಹೆಸರು ಮೇಲೆ ಇತ್ತು, ಕಾಲ್ಡ್ ಒಬಾಮಾ ಕೇರ್ ಅಂತಿದ್ರು. ಸೊ ಅಲ್ಲಿ ಹೋಗಿ ನಿಮ್ಮ ಕಂಪನಿ ನಿಮ್ಗೆ ಇದು ಹೆಲ್ತ್ ಇನ್ಶೂರೆನ್ಸ್ ಕೊಡುವುದಿಲ್ಲ ಅಂತಂದರೆ ನೀವು ನಿಮ್ಗೆ ಸಲುವಾಗಿ, ನಿಮ್ಮ ಫ್ಯಾಮಿಲಿ ಸಲುವಾಗ ಅಲ್ಲಿ ಹೋಗಿ ತಗೋಬಹುದು. ಅದು ತಗೊಳ್ಳಿಕ್ಕೆ ನೀವು ಸಿಟಿಸನ್ ಆಗಿರ್ಬೇಕಾ, ಅಥವಾ ಗ್ರೀನ್ ಕಾರ್ಡ್ ಆದ್ರೆ ಪರವಾಗಿಲ್ವಾ, ವಿಸಿಟರ್ಸು ಪರವಾಗಿಲ್ವಾ, ಸ್ಟೂಡೆಂಟ್ಸು ಪರವಾಗಿಲ್ವಾ? ಇದು ಒಬಾಮಾ ಕೇರಿಗೆ. ಸೊ ಇದಕ್ಕೆ ಯು ಹ್ಯಾವ್ ಟು ಹ್ಯಾವ್ ಸೋಷಿಯಲ್ ಸೆಕ್ಯೂರಿಟಿ. ಸೋಷಿಯಲ್ ಸೆಕ್ಯೂರಿಟಿ ಬೇಕಂತಂದ್ರೆ ಯು ಕೆನಾಟ್ ಬಿ ವಿಸಿಟರ್. ಅಂದ್ರೆ ನಿಮ್ಮ ಸೋಷಿಯಲ್ ಸೆಕ್ಯೂರಿಟಿ ಅಂದ್ರೆ ನಮ್ಮ ಆಧಾರ್ ಕಾರ್ಡ್. ರೈಟ್, ಎಕ್ಸಾಕ್ಟ್ಲಿ. ಆಧಾರ್ ಕಾರ್ಡ್ ನಂಬರ್ ಹಂಗೆ. ಸೊ ಅದು ಇದ್ರನ್ನ ಯು ಕ್ಯಾನ್ ಟೇಕ್ ದಟ್ ಹೆಲ್ತ್ ಕೇರ್. ಅದು ಒಬಾಮಾ ಕೇರ್ ಏನಂತೀವಿ, ಅದು ವೆಬ್ಸೈಟ್ healthcare.gov ಅಂತಿದೆ. ಸೊ ಗವರ್ಮೆಂಟ್ ಆಫ್ ದ ಯುನೈಟೆಡ್ ಸ್ಟೇಟ್ಸು ಅವ್ರು ಆ ವೆಬ್ಸೈಟ್ ಮೇಲೆ ಬೇರೆ ಬೇರೆ ಥರದ ಇನ್ಶೂರೆನ್ಸ್ ಕೊಡ್ತಾರೆ. ಬ್ರಾನ್ಸ್ ಅಂಡ್ ಡಿಫ್ರೆಂಟ್ ಲೆವೆಲ್ಸ್, ಬ್ರಾನ್ಸು, ಸಿಲ್ವರ್, ಗೋಲ್ಡ್, ಪ್ಲಾಟಿನಮ್ ಅಂತ. ಸೊ ಯಾವುದೇ ಒಂದು ನೀವು ತಗೋಬಹುದು. ಅದು ಹಣದಲ್ಲೂ ಸ್ವಲ್ಪ ಅದಕ್ಕೆ ಬ್ರಾನ್ಸ್, ಸಿಲ್ವರ್, ಅಂಡ್ ಇಟ್ಸ್ ಚೀಪರ್. ಹೊರಗಡೆಗೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಇರುತ್ತೆ. ಅಬ್ಸಲ್ಯೂಟ್ಲಿ. ಓಕೆ. ಆಮೇಲೆ ಇದನ್ನ ಯಾರು ಬೇಕಾದ್ರೂ, ನೀವು ಹೇಳಿದಾಗೆ ಸೋಷಿಯಲ್ ಸೆಕ್ಯೂರಿಟಿ ನಂಬರ್ ಇರೋರು ಯಾರು ಬೇಕಾದ್ರೂ ಇದಕ್ಕೆ ಅಪ್ಲೈ ಮಾಡಬಹುದು. ಹೌದು, ಕರೆಕ್ಟ್. ಓಕೆ. ಇವಾಗ ಕೆಲವರು ಓನ್ ಬಿಸ್ನೆಸ್ ಮಾಡ್ತಿರ್ತಾರೆ, ಅಥವಾ ಓನ್ ಅವ್ರದೇ ಒಂದು ಪ್ರೈವೇಟ್ ಕಂಪನಿ ಇರುತ್ತೆ. ಇನ್ನು ಕೆಲವರು ಕೆಲಸ ಮಾಡದೇನೂ ಇರಬಹುದು. ಹೌದು. ಅಂಥವ್ರು ಏನು ಮಾಡಬೇಕು ಇನ್ಶೂರೆನ್ಸ್ಗೆ? ಸೊ ಯಾರ ಓನ್ ಬಿಸ್ನೆಸ್ ಇದೆ, ಅವ್ರ ಹತ್ರ ಎಂಪ್ಲಾಯೀಸ್ ಇದ್ರೆ ಅವ್ರ ಎಂಪ್ಲಾಯೀಸ್ ಮತ್ತು ತಮ್ಮ ಸಲುವಾಗಿ ತಗೋಬಹುದು. ಎಲ್ಲಿಂದ? ದೇ ಕ್ಯಾನ್ ಬೈ ಫ್ರಮ್ ದ ಮಾರ್ಕೆಟ್ ಪ್ಲೇಸ್. ಮಾರ್ಕೆಟ್ ಅಲ್ಲಿ ಇರುತ್ತೆ. ಸೊ ಬೇರೆ ಬೇರೆ ಇನ್ಶೂರೆನ್ಸ್ ಕಂಪನೀಸ್, ಹೆಲ್ತ್ ಇನ್ಶೂರೆನ್ಸ್ ಕಂಪನೀಸ್ ಕಡೆಯಿಂದ ಇಸ್ಕೊಂಡು ತಮ್ಮ ಸಲುವಾಗಿ, ತಮ್ಮ ಎಂಪ್ಲಾಯೀಸ್ ಸಲುವಾಗಿ ತಗೋಬಹುದು. ಈಗ ನೀವು ರಿಟೈರ್ಡ್ ಬಂದಿದಂದ್ರಿ, ಈಗ ರಿಟೈರ್ಡ್ನಾಗ
ಕೆಲವು ಕ್ಯಾಟಗರೀಸ್ ಇದ್ದಾರೆ. ಫಾರ್ ಎಕ್ಸಾಂಪಲ್ ನನ್ನ ವಯಸ್ಸು ಲೆಟ್ಸ್ ಸೇ ಐ ಆಮ್ 65 ಅವ್ರು ಓಲ್ಡರ್ ಆದರೆ ಗೌರ್ಮೆಂಟ್ ಕಡೆಯಿಂದ ಸಿಗ್ತದೆ ವಾಟ್ ಇಸ್ ಕಾಲ್ಡ್ ಎಸ್ ಮೆಡಿಕೇರ್. ಈಗ ಮೆಡಿಕೇರ್ನಾಗ ಸೊ ಗೌರ್ಮೆಂಟ್ ಪ್ರೊವೈಡೆಡ್ ಇನ್ಶೂರೆನ್ಸ್ ಇರ್ತದೆ. ಅದಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲೆವೆಲ್ಸ್ ಇದೆ. ಒನ್ ಇಸ್ ಕಾಲ್ಡ್ ಲೈಕ್ ಪ್ಲಾನ್ ಎ ಅಂದ್ರೆ ನೀವು ಹಾಸ್ಪಿಟಲ್ನಾಗ ಅಡ್ಮಿಟ್ ಆದರೆ, ಪ್ಲಾನ್ ಬಿ ಅಂದ್ರೆ ಜಸ್ಟ್ ಡಾಕ್ಟರ್ ನಾರ್ಮಲ್ ವಿಸಿಟ್ ಅಂತಂದ್ರೆ, ಪ್ಲಾನ್ ಡಿ ಅಂತಂದ್ರೆ ನಿಮಗೆ ಚಸ್ಮಾ ಆಯ್ತು, ಹಲ್ಲಾತು, ಡೆಂಟಲ್ ವಿಷನ್ ಇವಕ್ಕೆ ಬೇಕಾಗ್ತದೆ. ಆ್ಯಂಡ್ ಪ್ಲಾನ್ ಸಿನಾಗ ಯು ಕ್ಯಾನ್ ಟೇಕ್ ಅ ಕಾಂಬಿನೇಷನ್ ಆಫ್ ಹಾಸ್ಪಿಟಲ್, ಡಾಕ್ಟರ್ ವಿಸಿಟ್ ಆ್ಯಂಡ್ ಇದು ಪ್ರಿಸ್ಕ್ರಿಪ್ಷನ್ ಏನೇನು ಬೇಕಾಗ್ತದೆ ಅಂತ. ಸೊ ಪ್ಲಾನ್ ಡಿನಾಗ ಪ್ರಿಸ್ಕ್ರಿಪ್ಷನ್ ಬರ್ತದೆ, ಪ್ಲಾನ್ ಸಿನಾಗ ಈ ಕಾಂಬಿನೇಷನ್ ಹಿಂಗೆ ಬಂದ್ಬಿಡ್ತದೆ. ಸೊ ಹಿಂಗೂ ತಗೋಬೋದು ನಾವು. ಬಟ್ ಅದ್ರಾಗ ಏನಾಗ್ತದೆ ಅಂತಂದ್ರೆ ದ ಗೌರ್ಮೆಂಟ್ ಫುಲ್ ಕೊಡೋದಿಲ್ಲ. ಸೊ ಅಬೌಟ್ 20% ಗಿವ್ ಆರ್ ಟೇಕ್ ನಿಮ್ ಕೈಲಿ ಹಾಕ್ಬೇಕಾಗ್ತದೆ. ಅಂಡ್ ಅದಕ್ಕೂ ಒಂದು ಪ್ಲಾನ್ ಸಿಗ್ತದೆ ಕಾಲ್ಡ್ ಮೆಡಿಗ್ಯಾಪ್. ಯಾವುದಕ್ಕೆ 20%? 20%. ಸೊ ನೀವು 65 ಆದ್ಮೇಲೆ ಅಪ್ ಟು 80% ಗೌರ್ಮೆಂಟ್ ಕೊಡ್ತಾರೆ. ಅಂಡ್ ಮಿಕ್ಕಿದೇನು ಉಳಿದದ ಅದು ನೀವು ಮೆಡಿಗ್ಯಾಪ್ ದಿಂದ ತಗೋಬಹುದು. ಅದರಲ್ಲಿ ನಿಮ್ಗೆ ಲೆಟ್ಸ್ ಸೇ ನಿಮ್ಗೆ ಬಡತನ ಇದೆ, ಯುವರ್ ಫೈನಾನ್ಷಿಯಲಿ ನಾಟ್ ವೆಲ್ ಆಫ್, ಅದಕ್ಕೂ ಮತ್ತೆ ಡಿಫ್ರೆಂಟ್ ಆಪ್ಷನ್ಸು ಇದೆ. ಲೈಕ್ ಮೆಡಿಕೇಡ್ ಅಂತ ಬರ್ತದೆ. ಮೆಡಿಕೇರ್ ಇಸ್ ಫಾರ್ ದ ರಿಟೈರ್ಡ್ 65+. ಮೆಡಿಕೇರ್ ಬೇರೆ, ಮೆಡಿಕೇಡ್ ಬೇರೆ. ಮೆಡಿಕೇಡ್ ಯಾರು ಫೈನಾನ್ಷಿಯಲಿ ವೆಲ್ ಆಫ್ ಇರೋದಿಲ್ಲ ಅವ್ರ ಸಲುವಾಗ. ಚಿಕ್ಕ ಮಕ್ಕಳು ಹೂ ಡೋಂಟ್ ಕಮ್ ಪ್ರಾಪರ್ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಅವ್ರಿಗೆ ಚಿಪ್ ಅಂತ ಒಂದು ಪ್ರೋಗ್ರಾಮ್ ಬರ್ತದೆ. ಅಂಡ್ ಆಮೇಲೆ ಕೆಲವ್ರಿಗೆ ಇಫ್ ದಿಸ್ ಎಲಿಜಿಬಿಲಿಟಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೇಲೆ ದೆನ್ ನಿಮ್ಗೆ ಟ್ಯಾಕ್ಸ್ ಬ್ರೇಕ್ ಸಿಗ್ತದೆ ಅಟ್ ದ ಟೈಮ್ ಆಫ್ ಫೈಲಿಂಗ್ ಟ್ಯಾಕ್ಸಸ್. ಸೊ ದೀಸ್ ಆರ್ ದ ಡಿಫ್ರೆಂಟ್ ಆಪ್ಷನ್ಸ್ ಇಂದ ನೀವು ನಿಮ್ಗೆ ಸಲ ಕವರ್ ಮಾಡ್ಬೋದು ಆಸ್ ರಿಟೈರೀಸ್, ಆಸ್ ಪೀಪಲ್ ಆಫ್ ನಾಟ್ so good financial environment, or people, children who need financial assistance. ಇದು ಇಲ್ಲಿರೋರಿಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ಇಲ್ಲೇ ವರ್ಕ್ ಮಾಡೋರಿಗೆ, ಕೆಲಸದವ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ, ರೆಸಿಡೆಂಟ್ಸ್ ಬಗ್ಗೆ. ಇವಾಗ ದೊಡ್ಡ ಪ್ರಶ್ನೆ ಆಕ್ಚುಲಿ ಎಲ್ಲರೂ ಕೇಳೋವಂಥದ್ದು, ಅಲ್ಲಿಂದ ಬರ್ತಾರೆ ನೋಡಿ, ಕನ್ಫ್ಯೂಷನ್ ಇರೋದಲ್ಲೇ. ಈಗ ವಿಸಿಟರ್ಸ್ ಬರಬೇಕಾದ್ರೆ ಯಾವ ರೀತಿಯಾದಂತ ಇನ್ಶೂರೆನ್ಸ್ ತಗೊಳ್ಬೇಕು, ಅಥವಾ ಬರೀ 1 ತಿಂಗಳಿಗೆ ಬರ್ತಾ ಇದೀವಿ ಅಥವಾ 3 ತಿಂಗಳಿಗೆ ಬರ್ತೀವಿ, ಕೆಲವರು ಇಲ್ಲ 1 ವರ್ಷಕ್ಕೆ ಬರ್ತೀವಿ. ಸೊ ಈಗ ವಿಸಿಟಿಂಗಿಗೆ ಬರುವಾಗ ಯಾವ ಇನ್ಶೂರೆನ್ಸ್ ತಗೊಂಡ್ರೆ ಒಳ್ಳೇದು, ಅಥವಾ ಇನ್ಶೂರೆನ್ಸ್ ಬೇಕೇ ಬೇಕಾ, ಇದು ದೊಡ್ಡ ಪ್ರಶ್ನೆ. ಹೌದು, ಅಂಡ್ ದಟ್ಸ್ ಅ ವೆರಿ ಗುಡ್ ಕ್ವೆಶ್ಚನ್. ಅಂಡ್ ನಿಮ್ಮ ಆಡಿಯನ್ಸ್ ನೋಡಿದ್ರೆ ಮ್ಯಾಕ್ಸಿಮಮ್ ಫಾರಿನ್ ಟ್ರಾವೆಲರ್ಸ್ ಅಂತ ಬರ್ತಾರೆ ಇಲ್ಲೇ ತಮ್ಮ ಮಕ್ಕಳಿಗೆ ಭೇಟಿ ಆಗ್ಲಿಕ್ಕೆ, ಮೊಮ್ಮಕ್ಕಳಿಗೆ ನೋಡ್ಲಿಕ್ಕೆ, ಅದಕ್ಕೆಲ್ಲರೂ ಏನಾರು ಇವೆಂಟ್, ಗ್ರಾಜುಯೇಷನ್ ಬರ್ತಾರೆ. ಎಕ್ಸಾಕ್ಟ್ಲಿ. ಅಂಡ್ ಟಿಪಿಕಲಿ ನೀವು ನೋಡಿದ್ರೆ ಎಸ್ಪೆಷಲಿ ಇಂಡಿಯನ್ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಅವ್ರು 6 ತಿಂಗಳಿಗೆ ಇರ್ಲಿಕ್ಕೆ ಬರ್ತಾರೆ, ಎನಿವೇರ್ ಬಿಟ್ವೀನ್ 3 months to 6 months. ಸೊ ಈಗ ಏನಂತಂದ್ರೆ ಅವ್ರಿಗೆ ಖಂಡಿತ ತಗೋಬೇಕು, ಯು ಹ್ಯಾವ್ ಟು ಟೇಕ್, ಯಾಕಂದ್ರೆ ಅದೊಂದು ದೊಡ್ಡ ರಿಸ್ಕ್. ಅಂಡ್ ಐಲ್ ಗಿವ್ ಯು ನಾನು ಸ್ವತಃ ಎಕ್ಸಾಂಪಲ್ ಕೊಡ್ತೀನಿ. 98ನಲ್ಲಿ ನನ್ನ ಹೆಂಡತಿ ತುಂಬಾ ಬಸರಿದ್ಲು. ನಮ್ಮ ತಾಯಿ ತಂದೆ ಬಂದಿದ್ರು ಇಲ್ಲೇ. ನಮ್ಮ ತಾಯಿಗ ಮೆಡಿಕಲ್ ಕಂಡೀಷನ್ ಆಸ್ಟಿಯೋಪೊರೋಸಿಸ್ ಅಂತಿತ್ತು. ಅದರಿಂದ ಅವ್ರ ಬೋನ್ಸ್ ಎಲ್ಲ ವೀಕ್ ಆಗಿತ್ತು. ಒಂದು ಸಿಂಪಲ್ ಕುರ್ಚಿ ಮೇಲೆ ಕೂಡ್ಲಿಕ್ಕೆ ಹೋದವರು ಕೆಳಗೆ ಬಿದ್ರು, ಅವ್ರಿಗೆ 2 ತಿಂಗಳ ಹಾಸ್ಪಿಟಲೈಸೇಷನ್ ಆಯ್ತು. ಒಂದು ಸರ್ಜರಿ, ಇದು ಪ್ಲೇಟ್ ಎಲ್ಲ ಹಾಕಿ ಆಮೇಲೆ ಅವ್ರಿಗೆ ಇಂಡಿಯಾಗೆ ವಾಪಸ್ ಕಳಿಸೋ ಪರಿಸ್ಥಿತಿಗೆ 2 ತಿಂಗಳು ಹಿಡಿತು. ನನ್ನ ಬಿಲ್ ಆಗಿನ ಕಾಲ 98 ನನ್ನ ಜಾಬ್ ಸರಿ ಇರಲಿಲ್ಲ, ಮತ್ತು ಜಸ್ಟ್ ಬಂದಿದ್ದೆ US-ಗೆ. ಅದಕ್ಕೆ ನಂಗೆ ಇದೆಲ್ಲ ಅಫೋರ್ಡ್ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ಮತ್ತು ನಮ್ಮ ಪೇರೆಂಟ್ಸ್ ಇಂಡಿಯಾನಾಗ ಇನ್ಶೂರೆನ್ಸ್ ತಗೊಂಡಿದ್ರು. ಅಂಡ್ ಆ ಇಂಡಿಯಾನಾಗಿನ ಇನ್ಶೂರೆನ್ಸ್ ಇಲ್ಲಿ ಆಕ್ಸೆಪ್ಟ್ ಮಾಡಲಿಲ್ಲ. ಸೊ ಅದಕ್ಕೆ ಫ್ರಮ್ ಮೈ ಪಾಕೆಟ್ ಐ ಹ್ಯಾಡ್ ಟು ಸ್ಪೆಂಡ್ $10s of thousands ನಂಗೆ ಲೋನ್ ಇಸ್ಕೊಂಡು ಆಮೇಲೆ ಲೋನ್ ತೀರಿಸಿ ಅವ್ರು ಇದಕ್ಕೆ ಆಲ್ ಬಿಕಾಸ್ ನಾ ಇಲ್ಲಿ ಇನ್ಶೂರೆನ್ಸ್ ತಗೊಳ್ಳಿಲ್ಲ ಅಂತ, ಬಿಕಾಸ್ ನಂಗೆ ಗೊತ್ತಿರಲಿಲ್ಲ. ಅದೊಂದು ದೊಡ್ಡ ಪಾಠ ಕಲಿತೆ ನಾನು. ಅಂಡ್ ಇನ್ಶೂರೆನ್ಸ್, ಸೊ ದ ಬಾಟಮ್ ಲೈನ್ ಇಸ್ ಇನ್ಶೂರೆನ್ಸ್ ತಗೊಳ್ಳೇಬೇಕು, ಏನೇ ಇರಲಿ, ಎಷ್ಟೇ ವಯಸ್ಸಿರಲಿ, ಏನೇ ಇರಲಿ ತಗೊಳ್ಳೇಬೇಕು. ಬಟ್ ಅದ್ರಾಗ ದೇರ್ ಆರ್ ಡಿಫ್ರೆಂಟ್ ಕ್ಯಾಟಗರೀಸ್. ಅಂದ್ರೆ ಒಂದಂದ್ರೆ ವಯಸ್ಸು ಎಷ್ಟು, ಯಾಕಂದ್ರೆ ಎಷ್ಟು ಹೆಚ್ಚು ವಯಸ್ಸು ಅಷ್ಟು ದೊಡ್ಡ ಪ್ರೀಮಿಯಂ ಬರ್ತದೆ ಈ ಇನ್ಶೂರೆನ್ಸ್ಗೆ. ಎರಡನೇದು ಮೆಡಿಕಲ್ ಕಂಡೀಷನ್ಸ್, ಎಕ್ಸಿಸ್ಟಿಂಗ್ ಮೆಡಿಕಲ್ ಕಂಡೀಷನ್ಸ್ ಏನವ ಅಂತ. ಥರ್ಡ್, ನಿಮ್ಗೆ ರಿಸ್ಕ್ ಎಷ್ಟು ತಗೋಬೇಕಾಗಿದೆ, ನಿಮ್ ಎವ್ರಿ ಡೇ ಮೆಡಿಕೇಶನ್ಸ್ ಎಷ್ಟವ, ಅವೆಲ್ಲ ನೋಡಿಕೊಂಡು ಸೊ ಅದೆಲ್ಲ ಲೆಕ್ಕ ಹಾಕಿ ಯು ಹ್ಯಾವ್ ಟು ಡಿಸೈಡ್. ಆ್ಯಂಡ್ ದೇರ್ ಆರ್ ಸೆವ್ರಲ್ ಡಿಫ್ರೆಂಟ್ ಇನ್ಶೂರೆನ್ಸ್ ಪ್ರೊವೈಡರ್ಸ್. ಇನ್ಫ್ಯಾಕ್ಟ್ ನೀವು ಒಂದು ಮಾತು ಸರಿ ತೆಗೆದ್ರಿ, ನಾನು ನಿಮ್ಗೆ ಏನು ಮಾಡೋಣ, ಈ ವಿಡಿಯೋ ರೆಕಾರ್ಡಿಂಗ್ ಆದಮೇಲೆ ನಾನು ನಿಮ್ಗೆ ಒಂದು ದೊಡ್ಡ ಲಿಸ್ಟ್ ಕಳಿಸ್ತೀನಿ ಆಫ್ ಡಿಫ್ರೆಂಟ್ ಲಿಂಕ್ಸ್ ಆಫ್ ಡಿಫ್ರೆಂಟ್ ವೆಬ್ಸೈಟ್ಸು
ವೇರ್ ದೇ ಪ್ರೊವೈಡ್ ದೀಸ್ ಇನ್ಶೂರೆನ್ಸಸ್. ಅದು ನಿಮ್ಗೆ ಕೊಟ್ಟು ಕಳ್ಸಿ, ನೀವು ಅದು ನಿಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಹಾಕ್ರಿ. ಸೊ ನಿಮ್ಮ ವ್ಯೂವರ್ಸ್ಗೆ ಅದು ನೋಡಿ ದೇ ಕ್ಯಾನ್ ಡಿಸೈಡ್ ಏನು ಮಾಡಬೇಕು ಅಂತ, ಯಾವ್ದು ತಗೊಳ್ಬೋದು, ಏನು ತಗೋಬೇಕು, ಯಾವ ಕ್ಯಾಟಗರಿ, ಯಾವ ಲೆವೆಲ್. ಲೈಕ್ ಗಿವ್ ಎನ್ ಎಕ್ಸಾಂಪಲ್, ಯು ಇನ್ಶೂರೆನ್ಸ್ ಏನು ದೇ ಕ್ಯಾನ್ ಬಿ ಎನಿವೇರ್ ಬಿಟ್ವೀನ್ $1,000 to $10,000. ಸೊ ಡಿಪೆಂಡಿಂಗ್ ನೀವು ಎಷ್ಟು ರಿಸ್ಕ್ ತಗೋಲಿಕ್ಕೆ ರೆಡಿ ಇದ್ದೀರಿ. ಅಂಡ್ ಬರೀ ಚೀಪೆಸ್ಟ್ ತಗೋತೀನಿ ಅಂತ ನಡೆಯಲ್ಲ, ಯಾಕಂದ್ರೆ ನೀವು ಚೀಪೆಸ್ಟ್ ತಗೊಂಡ್ರೆ ಡಿಡಕ್ಟಬಲ್ಸ್ ಹೈ ಇರ್ತದೆ. ಡಿಡಕ್ಟಬಲ್ಸ್ ಅಂದ್ರೆ ಡಾಕ್ಟರ್ ಕಡೆ, ಇವನ್ ದೋ ಯು ಬಾಟ್ ದ ಇನ್ಶೂರೆನ್ಸ್, ಡಾಕ್ಟರ್ ಆಫೀಸ್ಗೆ ಹೋದಾಗ ಫಸ್ಟ್ ನಿಮ್ಗೆ ಬಂದ ದುಡ್ಡು ಬಿಡ್ತಾರೆ. ಅದೇ ನಿಮ್ಗೆ $1,000 ಅಲ್ಲಿ ಬೇಡಿದ್ರೆ ಅದಕ್ಕೇನು ಅರ್ಥನೇ ಇಲ್ಲ. ಸೊ ಅದಕ್ಕೆ ಎಲ್ಲ ಇನ್ಶೂರೆನ್ಸ್ ಸರಿಯಾಗಿ ನೋಡಿ ಓದಿ ಕಂಪೇರ್ ಮಾಡಬೇಕು. ಆ್ಯಂಡ್ ಅದಕ್ಕೆ ಅವು ಲಿಂಕ್ಸ್ ನಾನು ಈಗ ಏನು ಕಳಿಸ್ತೀನಿ, ಅವು ನೀವು ಹಾಕಿದ ಮೇಲೆ ಪ್ರತಿಯೊಂದು ಸೈಟ್ಗೆ ಹೋಗಿ ನೋಡ್ಲಿಕ್ಕೆ ಬರ್ತದೆ. ಇನ್ನೊಂದು ಸೈಟ್ ಅದ, ಇನ್ಫ್ಯಾಕ್ಟ್ ಹೋದ ತಿಂಗಳು ನಾವೊಂದು ಆರ್ಟಿಕಲ್ ಓದ್ಲಿಕ್ಕೆ ಫೋರ್ಬ್ಸ್ ಮ್ಯಾಗಝೀನ್ನಾಗ, ಆ್ಯಂಡ್ ದೇ ಅವ್ರು ಪ್ರತಿ ವರ್ಷ ಇದು ಪಬ್ಲಿಷ್ ಮಾಡ್ತಾರೆ, ದ ಬೆಸ್ಟ್ ಮೆಡಿಕಲ್ ಇನ್ಶೂರೆನ್ಸಸ್ ಫಾರ್ ಫಾರಿನ್ ವಿಸಿಟರ್ಸ್ ಕಮಿಂಗ್ ಟು ದ ಯುನೈಟೆಡ್ ಸ್ಟೇಟ್ಸ್. ನಾ ಅದ್ರದ್ದು ಲಿಂಕ್ ಕಳಿಸ್ತೀನಿ. ಸೊ ಅದ್ ಲಿಂಕ್ನಾಗ ಪೀಪಲ್ ಕ್ಯಾನ್ ಸೇ ಓಕೆ, ಈ ಕ್ಯಾಟಗರಿ ಐ ಫಿಟ್ ದಿಸ್ ಕ್ರೈಟೀರಿಯಾ, ಅದಕ್ಕೆ ಯಾವ ಇನ್ಶೂರೆನ್ಸ್ ತಗೋಬೇಕು ಅಂತ ಅದ್ರ ಮೇಲೆ ಡಿಸೈಡ್ ಮಾಡಿ ನಿಮ್ ರಿಸ್ಕ್ ಏನದ ಅದ್ ನೋಡ್ಕೊಂಡು ಮಾಡ್ರಿ. ಒಂದ್ ಸಜೆಷನ್ ನಿಮ್ಗೆ ಆಡಿಯನ್ಸ್ಗೆ ಏನ್ ಕೊಡ್ತೀನಿ ಅಂತಂದ್ರೆ, ಯಾರೋ ಒಂದು ಇನ್ಶೂರೆನ್ಸ್ ಕಂಪನಿ ಕಡೆ ಹೋದ್ರು ಅಂದ್ರೆ ಡೋಂಟ್ ಆಟೋಮ್ಯಾಟಿಕ್ಲಿ ಗೋ ದೇರ್. ನೀವು ನಿಮ್ ರಿಸರ್ಚ್ ಮಾಡಲೇಬೇಕು, ಕಂಪೇರ್ ಮಾಡಲೇಬೇಕು. ಇನ್ನೊಂದಂದ್ರೆ ಫೈನ್ ಪ್ರಿಂಟ್ ಓದಬೇಕು. ಅಷ್ಟೆಲ್ಲ ಓದ್, ಯಾಕಂದ್ರೆ ಅಂಡ್ ದಟ್ ಡಾಕ್ಟರ್ಸ್ ಏನಿದಾರಲ್ಲ, ಹೂ ಇಸ್ ಇನ್ ನೆಟ್ವರ್ಕ್ ಅಂತಿದ್ದಾರೆ, ಔಟ್ ಆಫ್ ನೆಟ್ವರ್ಕ್ ಅಂತಿರ್ತಾರೆ. ಈಗ ಇನ್ ನೆಟ್ವರ್ಕ್ ಇದ್ದವ್ರ ಹತ್ರನೇ ಹೋಗ್ಬೇಕು, ಯಾಕಂದ್ರೆ ಔಟ್ ಆಫ್ ನೆಟ್ವರ್ಕ್ ಹೋದ್ರೆ ಯು ಆರ್ ಪೇಯಿಂಗ್ ಅನ್ ಎಕ್ಸ್ಟ್ರಾ ಪ್ರೀಮಿಯಂ ಅದ್ರ ಮೇಲೆ. ಸೊ ಆ ಸಿಚುವೇಶನ್ ಅದೆಲ್ಲ ನೋಡ್ಕೊಂಡು ನೀವು ಯಾವ್ಯಾವ ಊರಿಗೆ ಹೋಗ್ತೀರಿ, ಆ ಊರ್ನಾಗ ಯಾರ್ಯಾರು ಡಾಕ್ಟರ್ಸ್ ನಿಮ್ ಇನ್ ನೆಟ್ವರ್ಕ್ನಾಗ ಇದ್ದಾರೆ ಇದೆಲ್ಲ ನೋಡ್ಕೊಂಡು ಮೊದ್ಲು ರಿಸರ್ಚ್ ಮಾಡಿ ರೆಡಿ ಆಗಿ ಇಲ್ಲಿ ಬರಬೇಕು. ಅದಕ್ಕಿಂತ ಮೊದಲು ಹಂಗೆ ಬರಬಾರ್ದು. ಸೊ ಇನ್ಶೂರೆನ್ಸ್ ತಗೊಳ್ಳಲೇಬೇಕು, ರಿಸರ್ಚ್ ಮಾಡಲೇಬೇಕು, ಡಾಕ್ಟರ್ ಹೆಸರು ಲಿಸ್ಟ್ ಎಲ್ಲ ರೆಡಿನ ಇಟ್ಕೋಬೇಕು. ಇದು ತುಂಬಾ ಒಳ್ಳೆ ಮಾಹಿತಿ ನಿಜವಾಗ್ಲೂ ವಿಸಿಟರ್ ಆಗಿ ಬರೋರಿಗೆ. ಇದೇ ರೀತಿ ಮತ್ತೊಂದು ಮುಖ್ಯವಾದದ್ದು ಏನು ಅಂತ ಅಂದ್ರೆ, ಈಗ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಲ್ಲಿ ಬರ್ತಾರೆ ನೋಡಿ, ಸ್ಟೂಡೆಂಟ್ಸ್ ಓದ್ಲಿಕ್ಕೆ, ಅವರಿಗೂ ಕೂಡ ಸಾಕಷ್ಟು ಪ್ರಶ್ನೆಗಳಿರುತ್ತೆ. ಅಂದ್ರೆ ಯೂನಿವರ್ಸಿಟಿನೇ ಕೊಡುತ್ತಾ ನಿಮಗೆ ಹೆಲ್ತ್ ಇನ್ಶೂರೆನ್ಸ್, ಅವರೇ ಪ್ರೊವೈಡ್ ಮಾಡ್ತಾರಾ ಅಥವಾ ನೀವು ಹೊರಗಿಂದ ತಗೊಳ್ಬೇಕಾ? ಅಲ್ಲಿ ಸ್ವಲ್ಪ ಗೊಂದಲಗಳಿದೆ. ಕರೆಕ್ಟ್. ಸೊ ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಜಸ್ಟ್ ಯಾರು ಬೇಕಾದರೂ ಇರಲಿ, ಈ ಕಂಟ್ರಿಗೆ ಬರ್ತಿದ್ರ ಅವ್ರಿಗೆ ಇನ್ಶೂರೆನ್ಸ್ ಬೇಕೇ ಬೇಕು. ಅಂಡ್ ಸ್ಟೂಡೆಂಟ್ಸ್ ಆರ್ ನೋ ಎಕ್ಸೆಪ್ಷನ್. ಈಗ ಮೇನ್ಲಿ ದೊಡ್ಡ ಯೂನಿವರ್ಸಿಟಿನಾಗ ದೇ ಮ್ಯಾಂಡೇಟ್ ಮಾಡ್ತಾರೆ. ಅವ್ರು ಏನಂತಾರೆ, ನೀವು ಇನ್ಶೂರೆನ್ಸ್ ಇಲ್ಲದೆ ನಿಮ್ಮ ಅಡ್ಮಿಷನ್ ಸರಿ ಆಗಲ್ಲ. ಸೊ ಬಿಕಾಸ್ ಅವ್ರಿಗೂ ಗೊತ್ತು ಏನಾರ ಇಲ್ಲ ಆತಂತಂದ್ರೆ ಮಕ್ಕಳಿಗೆ ಎಷ್ಟು ಪ್ರಾಬ್ಲಮ್ಸ್ ಆಗ್ತದಂತ. ಸೊ ಅದಕ್ಕೆ ಅವ್ರು ಮ್ಯಾಂಡೇಟ್ ಮಾಡ್ತಾರೆ. ಅವ್ರು ನಾಟ್ ಓನ್ಲಿ ಟು ದೇ ಮ್ಯಾಂಡೇಟ್, ಅವ್ರಂತಾರೆ ನಾವೇ ನಿಮ್ಗೆ ಇದು ಆಪ್ಷನ್ಸ್ ಕೊಡ್ತೀವಿ ಯೂನಿವರ್ಸಿಟಿಯಿಂದ. ಸೊ ಯು ಕ್ಯಾನ್ ಟೇಕ್ ದ ಇನ್ಶೂರೆನ್ಸ್ ಪ್ಲಾನ್ಸ್ ಫ್ರಮ್ ದೇರ್. ಅಂಡ್ ಇಫ್ ಯಾವುದೋ ಕಾರಣಕ್ಕೆ ನಿಮ್ಮ ಯೂನಿವರ್ಸಿಟಿ ಇನ್ಶೂರೆನ್ಸ್ ಕೊಡೋದಿಲ್ಲ ಅಂತಂದ್ರೆ, ದೆನ್ ಯು ಕ್ಯಾನ್ ಗೋ ಟು ಅ ಪ್ರೈವೇಟ್ ಪಾರ್ಟಿ ಲೈಕ್ ISO ಅಂತ. ಫಾರ್ ಎಕ್ಸಾಂಪಲ್, ISO ಇಸ್ ಜಸ್ಟ್ ಒನ್ ಎಕ್ಸಾಂಪಲ್. 108 ಇದ್ದಾರೆ. ಸೊ ನಾವು ಐ ಡೋಂಟ್ ವಾಂಟ್ ಟು ಸಪೋರ್ಟ್ ಒನ್ ಓವರ್ ದಿ ಅದರ್, ಬಟ್ ಐ ಆಮ್ ಜಸ್ಟ್ ಗಿವಿಂಗ್ ಒನ್ ಎಕ್ಸಾಂಪಲ್. ISO ಇಸ್ ಒನ್ ಇಂಥವ್ರು. ಸೊ ಇಂಥವು ಎಷ್ಟೋ ಇನ್ಶೂರೆನ್ಸ್ ಇದೆ. ಸೊ ಯು ಕ್ಯಾನ್ ಸಿಲೆಕ್ಟ್ ಒನ್ ಆಫ್ ದೀಸ್. ಸೊ ಪ್ರಿಫರಬ್ಲಿ ಗೋ ಥ್ರೂ ದ ಯೂನಿವರ್ಸಿಟಿ. ಅವ್ರು ಕೊಟ್ರೆ ಒಳ್ಳೇದು, ಬಿಕಾಸ್ ದೆನ್ ದಟ್ ವಿಲ್ ಬಿ ಸಬ್ಸಿಡೈಸ್ಡ್ ಫಾರ್ ಯು. ಇಲ್ಲ ಅಂತಂದ್ರೆ ದೆನ್ ಯು ಕ್ಯಾನ್ ಗೋ ಟು ಅನ್ ಔಟ್ಸೈಡ್ ಕಂಪನಿ ಲೈಕ್ ISO, IM Global, ಹಿಂಗೆ ಒಂದು 4-5 ಹೆಸರಿದೆ. ಅಂಡ್ ಅದರದೆಲ್ಲ ನಿಮ್ಗೆ ಲಿಂಕ್ ಕೊಟ್ಟು ಕಳಿಸಿ. ಖಂಡಿತ. ಈಗ ನೀವು ಹೇಳಿದ್ರಿ ಸ್ಟೂಡೆಂಟ್ ಯೂನಿವರ್ಸಿಟಿನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಾಗ ಅದು ಮ್ಯಾಂಡೇಟರಿ ಅಂತ ಹೆಲ್ತ್ ಇನ್ಶೂರೆನ್ಸ್. ಅದೇ ರೀತಿ ವಿಸಿಟರ್ ವೀಸಾಗೂ ಏನಾದರೂ ಮ್ಯಾಂಡೇಟರಿ ಮಾಡಿದಾರಾ ಹೆಲ್ತ್ ಇನ್ಶೂರೆನ್ಸ್ ಬೇಕೇ ಬೇಕಂತ ಹೇಳಿ? ಮಾಡಿಲ್ಲ. ಇನ್ಫ್ಯಾಕ್ಟ್ ದಟ್ಸ್ ದ ಪ್ರಾಬ್ಲಮ್. ಐ ಸೋ ವಿಶ್ ಫಾರಿನ್ ಕಂಟ್ರೀಸ್ ಯಾರು ಬರೋರು ಅವ್ರಿಗೆ ವೀಸಾ ಜೊತೆಗೆ ದೇ ಹ್ಯಾವ್ ಟು ಮೇಕ್ ದ ಮ್ಯಾಂಡೇಟ್ ಟು ಗೆಟ್ ಅ ವಿಸಿಟರ್ ಹೆಲ್ತ್ ಇನ್ಶೂರೆನ್ಸ್. ಬಿಕಾಸ್ ಹೆಲ್ತ್ ಇನ್ಶೂರೆನ್ಸ್ ಈವನ್ ದೋ ಟೆಕ್ನಿಕಲಿ ಇಸ್ ಆಪ್ಷನಲ್, ಅದರ ರಿಸ್ಕ್ ನೋಡಿ, ಅದರ ಚಾಲೆಂಜಸ್ ಏನಿದೆ ಅದು ನೋಡಿದ್ರೆ ಯು ವಾಂಟ್ ಟು ಗೆಟ್ ಮೆಡಿಕಲ್ ಇನ್ಶೂರೆನ್ಸ್. ಹೆಲ್ತ್ ಇನ್ಶೂರೆನ್ಸ್ ಏನಿದೆ ಅದೊಂದು ಬೇಕು. ಅಷ್ಟೇ ಅಲ್ಲ, ಈಸ್ ಆಲ್ಸೋ ನೀವು US ನಾಗಿದ್ದಾಗ ಮೆಡಿಕಲ್ ಇನ್ಶೂರೆನ್ಸ್ ಬಿಟ್ರೆ, ಈವನ್ ವೆನ್ ಯು ಆರ್ ಟ್ರಾವೆಲಿಂಗ್ ಟು ದ ಯುನೈಟೆಡ್ ಸ್ಟೇಟ್ಸ್ ಆರ್ ಗೋಯಿಂಗ್ ಬ್ಯಾಕ್ ಫ್ರಮ್ ದ ಯುನೈಟೆಡ್ ಸ್ಟೇಟ್ಸ್, ಅವೆಲ್ಲಕ್ಕೂ ಇನ್ ದ ಫ್ಲೈಟ್ ನಲ್ಲಿ ಇಟ್ಸ್ ಬೆಟರ್ ನಿಮ್ ಇನ್ಶೂರೆನ್ಸ್ ಏನಿದೆ ಶುಡ್ ಕವರ್ ದಟ್ ಆಸ್ ವೆಲ್. ಸೊ ಬಿಕಾಸ್ ನಿಮ್ ಗಾಡ್ ಫಾರ್ಬಿಡ್ ಫ್ಲೈಟ್ ನಲ್ಲಿ ಏನೋ ಆಯ್ತು, ದೆನ್ ಯು ಆರ್ ಕವರ್ಡ್. Because otherwise ನೀವು ಇಂಡಿಯಾ ಬಿಟ್ಟ ತಕ್ಷಣ ಯು ಆರ್ ನಾಟ್ ಕವರ್ಡ್ ಎನಿಮೋರ್ ಟಿಲ್ ಯು ಲ್ಯಾಂಡ್ ಇನ್ ದ ಯುನೈಟೆಡ್ ಸ್ಟೇಟ್ಸ್. ಬಟ್ in between, during flight, ಏನೋ ಆತು, and if you are not covered, then that's very bad for you. So ಅದಕ್ಕೆ ನಿಮ್ಮ ಇನ್ಶೂರೆನ್ಸ್ ಏನಿದೆ ಅದು ಕವರ್ ಮಾಡ್ಕೋಬೇಕು.
ಓಕೆ. ಈಗ ಒಂದ್ ದೇಶದಲ್ಲಿ ವರ್ಕ್ ಆಗುವಂತಹ ಇನ್ಶೂರೆನ್ಸ್ ಬೇರೆ ದೇಶದಲ್ಲಿ ಆಗೋದಿಲ್ಲ ಅಲ್ಲ? ಇಲ್ಲ. ಈಗ ಭಾರತದಲ್ಲಿ ಒಳ್ಳೆ ಇನ್ಶೂರೆನ್ಸ್ ಇತ್ತು ಅಂತ ಇಟ್ಕೊಳ್ಳಿ, ಅದು ಈ ದೇಶದಲ್ಲಿ ನಮಗೆ ವರ್ಕ್ ಇಲ್ಲ, ಔಟ್ ಆಫ್ ಜೂರಿಸ್ಡಿಕ್ಷನ್ ಆಗ್ತದೆ, ಅದು ಬರುವುದೇ ಇಲ್ಲ. ಯು ಹ್ಯಾವ್ ಟು ಟೇಕ್ ಅ ಸಪರೇಟ್ ಇನ್ಶೂರೆನ್ಸ್ ಓವರ್ ಹಿಯರ್. ಅಂದ್ರೆ ಅಂಡ್ ಈವನ್ ಇಫ್ ಲೆಟ್ಸ್ ಸೇ ಯಾವುದೋ ಕಂಪನಿ ಇನ್ ಇಂಡಿಯಾ ಕೊಡ್ತಿದ್ರೆ ಅಂತ ಇನ್ಶೂರೆನ್ಸ್, ವೆರಿಫೈ, ಅದು ಆಲ್ವೇಸ್ ವೆರಿಫೈ, ಬಿಕಾಸ್ ನಿಮ್ ಲೈಫ್ ಮತ್ತು ನಿಮ್ ಆರ್ಥಿಕ ಸೆಕ್ಯೂರಿಟಿ ಮೇಲೆ ಇಟ್ಸ್ ಅ ಬಿಗ್ ಕ್ವಶನ್. ಸೊ ಅದಕ್ಕೆ ವೆರಿಫೈ ಮಾಡ್ರಿ, ಇಸ್ ಇಟ್ ಆಕ್ಚುಲಿ ಕವರ್ಡ್ ಆರ್ ನಾಟ್. ಅಂಡ್ ಸೇಮ್ ಥಿಂಗ್, ಇನ್ ನೆಟ್ವರ್ಕ್, ಔಟ್ ಆಫ್ ನೆಟ್ವರ್ಕ್, ಯಾವ ಊರು, ಯಾವ ಡಾಕ್ಟರ್ಸು, ಯಾವ ಹಾಸ್ಪಿಟಲ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ಆಮೇಲೆ ದೆನ್ ಬೈ ಇಟ್. ಓಕೆ, ಅದು ಒಳ್ಳೆ ಪಾಯಿಂಟ್ ಹೇಳಿದ್ರಿ ನೀವು. ಮತ್ತೆ ಈಗ ರಿಟೈರ್ ಆಗಿ ಎಲ್ಲ ಕೆಲಸ ಮಾಡಿ ರಿಟೈರ್ ಆಗಿ ಮನೇಲಿ ಇರ್ತಾರೆ, ಅಥವಾ ಅಂಥ ಟೈಮಲ್ಲಿ ನೀವೇನು ಸಜೆಸ್ಟ್ ಮಾಡ್ತೀರಾ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ? ಅದು ಮೆಡಿಕೇರ್, ಸೊ ಮೆಡಿಕೇರ್ ಒಂದು ಆಪ್ಷನ್ ಇದೆ, ಬಟ್ ಲೆಟ್ಸ್ ಸೇ ಐ ಆಮ್ ರಿಟೈರಿಂಗ್ ಬಿಫೋರ್ ಐ ಆಮ್ 65, ಬಿಕಾಸ್ ಮೆಡಿಕೇರ್ ಕಿಕ್ ಇಫೆಕ್ಟ್ ತಗೋಲಿಕ್ಕೆ 65 ಆಗಲೇಬೇಕು. ನಿಮ್ 65th ಬರ್ತ್ಡೇ ಆ ದಿನನೇ ಆಗುತ್ತದೆ, ಆರ್ ಇನ್ ದಟ್ ಮಂತ್. ಬಟ್ ಅದಕ್ಕೆ ಲೆಟ್ಸ್ ಸೇ ಐ ರಿಟೈರ್ ಅಟ್ 62, ಸಾಕಪ್ಪ ನಂಗೆ ಕೆಲಸ ಬೇಡ ಅಂತ. ಇನ್ ದಟ್ ಕೇಸ್ ಯು ಕ್ಯಾನ್ ಗೋ ಬ್ಯಾಕ್ ಟು ದ ಮಾರ್ಕೆಟ್ ಪ್ಲೇಸ್ ಅಂಡ್ ಬೈ ಯುವರ್ ಓನ್ ಇನ್ಶೂರೆನ್ಸ್ ಆ ಟೈಮ್ಗೆ. ಸೊ ಅದು ಮಾಡಬಹುದು. ಅದೆಷ್ಟು ಎಕ್ಸ್ಪೆನ್ಸಿವ್ ಇರುತ್ತೆ? ದಟ್ ವಿಲ್ ಬಿ ಸ್ಲೈಟ್ಲಿ ಹೈಯರ್, ಬಿಕಾಸ್ ಒಂದೊಂದು ಏಜ್ ನಿಮ್ದು, ಎರಡನೇದು ಯು ಡೋಂಟ್ ಹ್ಯಾವ್ ಅ ಕಂಪನಿ ಸ್ಪಾನ್ಸರಿಂಗ್ ದಟ್ ದಿಸ್ ಒನ್. ಸೊ ಬೆಸ್ಟ್ ಕೇಸ್ ಸಿನಾರಿಯೋ, ನೀವು 65 ತನಕ ರಿಟೈರ್ ಆಗಲೇಬೇಡ, ಅಂಡ್ ಸೆಕೆಂಡ್ ಯು ಲೆಟ್ ದ ಕಂಪನಿ ಗೆಟ್ ದ ಇನ್ಶೂರೆನ್ಸ್ ಫಾರ್ ಯು. ಅಂತ ಟೈಮಲ್ಲಿ ಒಬಾಮಾ ಕೇರ್ ವರ್ಕ್ ಆಗಲ್ವಾ? ಅದೇ, ಒಬಾಮಾ ಕೇರ್ ಆಲ್ಸೋ ವಿಲ್ ವರ್ಕ್. ಸೊ ಮಾರ್ಕೆಟ್ ಪ್ಲೇಸ್, ಒಬಾಮಾ ಕೇರ್ ಇಸ್ ಅ ಲಾ, ಮಾರ್ಕೆಟ್ ಪ್ಲೇಸ್ ಇಸ್ ದ ಸೈಟ್, ವೆಬ್ಸೈಟ್. ಆ ವೆಬ್ಸೈಟ್ ದಿಂದ ಯು ಕ್ಯಾನ್ ಬೈ ಯೋರ್ ಇನ್ಶೂರೆನ್ಸ್. ಸೊ ಒಬಾಮಾ ಕೇರ್ ಆಯ್ತು. ಇನ್ನೊಂದು ಇದೆ ಕೋಬ್ರಾ ಅಂತ. ಕೋಬ್ರಾ ಈಸ್ ಬೇಸಿಕ್ಲಿ ಫಾರ್ ಪೀಪಲ್ ಇನ್ ಹೂ ಗೋ ಥ್ರೂ ಡಿಫರೆಂಟ್ ಲೈಫ್ ಚೇಂಜಿಂಗ್ ಇವೆಂಟ್ಸ್. ಫಾರ್ ಎಕ್ಸಾಂಪಲ್ ಡಿವೋರ್ಸ್ ಆಯ್ತು, ಓಕೆ, ಅಥವಾ ದ ಪರ್ಸನ್ ಹೂ ಹ್ಯಾಡ್ ದ ಇನ್ಶೂರೆನ್ಸ್ ಅವ್ರು ತೀರ್ಕೊಂಡ್ರು, ಆರ್ ಹಿ ಡೈಡ್, ಅವರು, ಅಥವಾ ಯು ಆರ್ ಬಿಟ್ವೀನ್ ಜಾಬ್ಸ್, ಕೆಲಸ ಹೋಯ್ತು. ಸೊ ಹಿಂಗೆಲ್ಲ ಇಂಥ ಟೈಮ್ನಲ್ಲಿ ಫಾರ್ ಅ ಟೆಂಪ್ರರಿ ಪೀರಿಯಡ್ ಯು ಕ್ಯಾನ್ ಗೆಟ್ ಕೋಬ್ರಾ ಇನ್ಶೂರೆನ್ಸ್. ದಿಸ್ ವಾಸ್ ಅ ಲಾ ಪಾಸ್ಡ್ ಇನ್ 1985, ವಿಚ್ ಅಗೇನ್ ಗೋಸ್ ಬ್ಯಾಕ್ ಟು ದ ಸೇಮ್ ಮಾರ್ಕೆಟ್ ಪ್ಲೇಸ್. healthcare.gov ಏನ್ ವೆಬ್ಸೈಟ್ ಹೇಳ್ತಾ ಇದ್ದಾರೆ, ವೆದರ್ ಇಟ್ಸ್ ಒಬಾಮಾ ಕೇರ್ ಆಯಿತು, ಕೋಬ್ರಾ ಆಯಿತು, ಯು ಕ್ಯಾನ್ ಆಲ್ವೇಸ್ ಗೋ ಟು ಮಾರ್ಕೆಟ್ ಪ್ಲೇಸ್.gov, I'm sorry, healthcare.gov, ಆ ವೆಬ್ಸೈಟ್ನಲ್ಲಿ ಹೋಗಿ ಯು ಕ್ಯಾನ್ ಚೂಸ್ ಯುವರ್ ಇನ್ಶೂರೆನ್ಸ್ ಆ್ಯಂಡ್ ಪೇ ಫಾರ್ ಇಟ್ ಬೈ ಯೋರ್ ಸೆಲ್ಫ್. ಅದು ಬಹಳ ಎಕ್ಸ್ಪೆನ್ಸಿವ್ ಇರುತ್ತಾ? ಇಟ್ ವಿಲ್ ಬಿ ಚೀಪರ್, ಬಟ್ ಅಗೇನ್ ನಿಮ್ಮ ಏಜ್ ಮೇಲೆ, ನಿಮ್ಮ ಮೆಡಿಕಲ್ ಕಂಡೀಷನ್ಸ್ ಮೇಲೆ ಆಲ್ ದಟ್ ಚೇಂಜಸ್. ಸೊ ಪ್ರತಿ ಪರ್ಸನ್ಗೆ ಅವ್ರವ್ರ ಸಿಚುವೇಶನ್ ನೋಡ್ಕೊಂಡು ಚೆಕ್ ಮಾಡ್ರಿ, ಬಟ್ ರಿಸರ್ಚ್ ಮಾಡಲೇಬೇಕು. ಹೌದು, ಅಂದ್ರೆ ಗೊತ್ತಾಗುತ್ತೆ. ಸೊ ಈಗ ಓವರ್ ಆಲ್ ಈಗ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನೀವು ಹೇಳುವಂತ ನಿಮ್ಮ ಒಂದು ಅನುಭವದ ಪ್ರಕಾರ ನೀವು ಹೇಳುವಂತ ಒಂದು ಅಡ್ವೈಸ್, ಬುದ್ಧಿವಾದ ಏನು ಅಂತಂದ್ರೆ, ಹೆಲ್ತ್ ಇನ್ಶೂರೆನ್ಸ್ ಇಟ್ಕೊಳ್ಳೇಬೇಕು ಈ ನಿಟ್ಟಿನಲ್ಲಿ ನೀವೇನು ಹೇಳ್ತೀರಾ? ಐ ವುಡ್ ಸಜೆಸ್ಟ್, ಐ ವುಡ್ ಹೈಲಿ ರೆಕಮೆಂಡ್ ಮೆಡಿಕಲ್ ಇನ್ಶೂರೆನ್ಸ್ ತಗೊಳ್ಳೇಬೇಕು. ಯಾವ ಏಜ್ ಆದ್ರೂ ಆಗಲಿ, ವಿಸಿಟರ್ ಆಗಲಿ, ಏನೇ ಆಗಲಿ, ಇವರೆಲ್ಲರಿಗೂ ಹೌದು ತಗೊಳ್ಳೇಬೇಕು. ಆಮೇಲೆ ನಿಮ್ ಮೆಡಿಕಲ್ ಕಂಡೀಷನ್ಸ್ ಏನಿದೆ ಅದ್ರ ಪ್ರಕಾರ ನೀವು ಸೆಲೆಕ್ಟ್ ಮಾಡಬೇಕು ಯಾವ ಇನ್ಶೂರೆನ್ಸ್ ನಿಮ್ಗೆ ಇಫೆಕ್ಟಿವ್ ಇದೆ ಅಂತ. ಲೆಟ್ಸ್ ಸೇ ಐ ಹ್ಯಾವ್ ಅ ಹಾರ್ಟ್ ಕಂಡೀಷನ್ ಅಂಡ್ or I have pre-existing condition. Anta velage if I choose an insurance that does not cover that, then arthana illa adakke. Then hospital ge hogri, doctor kade hodre avaru anತಾರೆ illappa nimge we cannot, the insurance will not pay for you. So ad nodkolಬೇಕು. So one on the mandatory insurance ತಗೊಳ್ಳಬೇಕು. ಎರಡನೇದು ಯಾವ ಕ್ರೈಟೀರಿಯಾ ನೋಡಿ ರಿಸರ್ಚ್ ಮಾಡಬೇಕು. ಥರ್ಡ್, eventually choose between ಮೊದಲು ದುಡ್ಡು ಎಷ್ಟು ಕೊಡು, ಪ್ರೀಮಿಯಂ ಆ್ಯಂಡ್ ಡಿಡಕ್ಟಬಲ್, ಅವು ಎರಡದ್ದು ಕಾಂಬಿನೇಷನ್ ನೋಡ್ಕೊಂಡು ದೆನ್, ಆ್ಯಂಡ್ ಆಮೇಲೆ ನಿಮ್ಮ ಯಾವ ಊರಲ್ಲಿ ಇದೆ ಆ ಡಾಕ್ಟರ್ಸು, ಹಾಸ್ಪಿಟಲ್ಸ್, ಅದೆಲ್ಲ ರಿಸರ್ಚ್ ಪೇಪರ್ನಾಗ ಬರ್ಕೊಂಡು ಕೀಪ್ ಇಟ್ ಎವ್ರಿಥಿಂಗ್ ರೆಡಿ, ಯಾವಾಗಲೂ ರೆಡಿ, ಆಲ್ವೇಸ್ ರೆಡಿ ಇಟ್ಕೋಬೇಕು. ಅದು ಭಾಳ ಉತ್ತಮವಾದ ಅಂಶ ನಮ್ಮ ವೀಕ್ಷಕರಿಗೆ. ಮತ್ತೆ ನೋಡಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಂತಂದ್ರೆ ತುಂಬಾ ದುಬಾರಿ ಅನ್ನೋದು, ಮತ್ತೆ ಅದಿಲ್ದಿದ್ರೆ ಬದುಕಕ್ಕೆ ಆಗಲ್ಲ ಅನ್ನೋದು ಎಲ್ಲಾ ಕಡೆ ಗೊತ್ತಾಗ್ಬಿಟ್ಟಿದೆ. ಈಗ ನಮ್ಮ ಭಾರತದಲ್ಲಿ ಏನೋ ಒಂದು ಚಿಕ್ಕ ಪುಟ್ಟದಾದ್ರೆ ನಾವು ಅಲ್ಲೇ ಮನೆ ಪಕ್ಕದ ಒಂದು ಡಾಕ್ಟರ್ ಹತ್ರ ಹೋಗ್ತೀವೋ, ಏನೋ ಒಂದು ಎಮರ್ಜೆನ್ಸಿಗೆ ನಮಗಲ್ಲಿ ಬೇಕಾದಷ್ಟು ವಿಧಾನಗಳಿರುತ್ತೆ. ಆದ್ರೆ ಇಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಎಲ್ಲದಕ್ಕಿಂತ ದೊಡ್ಡ ಒಂದು ವಿಚಾರ, ದೊಡ್ಡ ತಲೆನೋವು ಅಂತಾನೆ ಹೇಳಬಹುದು. ಸೊ ಹಾಗಾಗಿ ಅದನ್ನ ತೆಗೆದಾಕೋಕೆ ಆಗೋದೇ ಇಲ್ಲ, ಮತ್ತೆ ದೊಡ್ಡ ಎಕ್ಸ್ಪೆನ್ಸ್ ಕೂಡ. ಇನ್ಶೂರೆನ್ಸು ಆಗ್ಬೋದು ಅಥವಾ ಹೆಲ್ತ್ ಕೇರೇ ಆಗಬಹುದು. ಸೊ ಹಾಗಾಗಿ ಇದಕ್ಕೆ ಸಾಕಷ್ಟು ದುಡ್ಡನ್ನ ಕೂಡಿಡ್ಬೇಕಂತಾನು ಹೇಳ್ತೀರಿ. ಹೌದು. ಸೊ ನಿಮ್ ಪ್ಲೇನ್ ಟಿಕೆಟ್ ಸಲುವಾಗಿ ದುಡ್ಡು ಹೆಂಗ್ ತೆಗೆದಿಡ್ತಿರಲ್ಲ, ಅದ್ರ ತಕ್ಕಂಗೆ ನೀವು ಹೆಲ್ತ್ ಇನ್ಶೂರೆನ್ಸ್ ಅದ್ ನಿಮ್ ಬಜೆಟ್ ನಂಗೆ ಬರಬೇಕು. ಸೊ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಅ ನೆಸೆಸರಿ ಈವಿಲ್. ನಿಮ್ಗೆ ಅದ್ ಬಿಡ್ಲಿಕ್ಕೂ ಬರಲ್ಲ,
ಬೇಕು ಅಂತೂ ತುಂಬ ಎಕ್ಸ್ಪೆನ್ಸಿವ್, ಬಟ್ Correct. ಯು ಹ್ಯಾವ್ ಟು ಹ್ಯಾವ್ ಇಟ್. Have it, ಬಿಕಾಸ್ yes. ಹಿಂಗೆ ವಿಚಾರ ಮಾಡಬೇಕು. ಇಫ್ ಐ ಡೋಂಟ್ ಹ್ಯಾವ್ ದ ಇನ್ಶೂರೆನ್ಸ್ ಮತ್ತು ನನ್ಗೆ ಗಾಡ್ ಫಾರ್ವೇಡ್ ಏನೋ ಆಯಿತು, ಅದ್ರ ಮುಗೀತು. ಕಾಸ್ಟ್ ಇಸ್ ಆಯ್ತು. ಫಾರ್ ವರ್ಸ್ ದೆನ್ ದುಡ್ಡು ಕೊಟ್ಟು ಹೌದು. ಇನ್ಶೂರೆನ್ಸ್ ತಗೊಳ್ಳೋದು. ಹೌದು, ಅದು ಆ ವಿಚಾರದಲ್ಲಿ ನೀವು ನಿಮ್ಮ ಮಾವನವ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರಿ. ಹಾ. ಅದು ಒಂದು ಎಲ್ಲ ಬುದ್ಧಿ ಕಲಿಬೇಕಾಗಿರುವಂತಹ ಹೌದು. ವಿಚಾರ ಅದು. ಹೌದು. ಮುಕುಂದ್ ಹುಕ್ಕೇರಿ ಅವರೇ, ನೀವು ತುಂಬ ಚೆನ್ನಾಗಿ ಕಡಿಮೆ ಸಮಯದಲ್ಲಿ ಏನೇನು ವಿಚಾರಗಳು ಬೇಕು, ಏನೇನು ಸಂಶಯಗಳು ಇದ್ವು, ಅವೆಲ್ಲದನ್ನು ಬಹಳ ಚೆನ್ನಾಗಿ ಒಳ್ಳೆ ಮಾಹಿತಿ ಒದಗಿಸ್ಕೊಟ್ರಿ ನೀವು. ಅಯ್ಯೋ. ನಿಮಗೆ ತುಂಬ ಧನ್ಯವಾದಗಳು. ನಮ್ಮ ವೀಕ್ಷಕರು ನಿಜವಾಗ್ಲೂ ಇದನ್ನ ಇಷ್ಟಪಡ್ತಾರೆ, ಯಾಕಂದ್ರೆ ಇದೆಲ್ಲ ಪ್ರಶ್ನೆಗಳು ಬಂದಿದ್ದು ನಮ್ಮ ವೀಕ್ಷಕರಿಂದನೇ. ಹಾ. ಬಹಳ ಚೆನ್ನಾಗಿ ನೀವು ಉತ್ತರಿಸಿದ್ದೀರಾ. ಹಾ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ದ ಆಪರ್ಚುನಿಟಿ ಟು ಬಿ ಆನ್ ದ ಕಾಲ್. ಓ, ನಿಮ್ಮ ದೊಡ್ಡತನ. ಅಯ್ಯೋ, ಅಯ್ಯೋ. ಧನ್ಯವಾದಗಳು. Thank you. ಥ್ಯಾಂಕ್ ಯು.